ಈ ಫೋಟೋ ವೈರಲ್ ಆಗಿದ್ದೇ ಆಗಿದ್ದು ಜೈಲಿನಲ್ಲಿ 15 ಜನರ ಮೇಲೆ ರೌಡಿ ಶೀಟರ್ ನಾಗ ಹಲ್ಲೆ ಮಾಡಿದಾನಂತೆ. ಯಾರು ಫೋಟೋ ತೆಗೆದಿದ್ದು ಹೆಂಗ್ ವೈರಲ್ ಆಯಿತು ಅಂತ ಹಲ್ಲೆ ಮಾಡಿರ್ತಕ್ಕಂಥದ್ದು. ಅದೇನೋ ಸಹ ಕೈದಿಗಳ ಮೇಲೆ ಬೆಲ್ಟ್ನಿಂದ ರೌಡಿ ಶೀಟರ್ ನಾಗ ಹಲ್ಲೆ ಮಾಡಿದ್ದಾನೆ ಅಂತಕ್ಕಂಥದ್ದು. ಇದು ಇನ್ನೊಂದು ಏನು ಭದ್ರತಾ ವೈಫಲ್ಯ. ಇದು ಹೆಂಗೆ ಅಲ್ಲಿ ಸಹ ಕೈದಿಗಳ ಮೇಲೆ ಹಲ್ಲೆ ಮಾಡಿಬಿಡ್ತಾರೆ? CCTV ಫುಟೇಜ್ಗಳಿಲ್ವಾ? ತೆಗಿರಿ. ಈತ ಹಲ್ಲೆ ಮಾಡಿರ್ತಕ್ಕಂಥ ನಿಜನೇ ಆಗಿದ್ರೆ ಅವನ ಮೇಲೆ ಈಗ ಆ್ಯಕ್ಷನ್ ತಗೊಳ್ಬೇಕಾಗತ್ತೆ. ಅವನ ಮೇಲೆ ಇನ್ನೊಂದು FIR ಆಗಬೇಕಾಗತ್ತೆ. ಜೈಲಿನಲ್ಲಿ ಸಹ ಕೈದಿಗಳ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಕ್ರಿಮಿನಲ್ ಅಫೆನ್ಸ್. ಆತನ ಮೇಲೆ ಈಗ ಇನ್ನೊಂದು FIR ಆಗಬೇಕು. ಹಾಗಾದರೆ ಇನ್ನೊಂದು FIR ಮಾಡಿಬಿಟ್ಟು ಆತನ ಮೇಲೆ ಮತ್ತೆ ಕ್ರಮ ತಗೋಬೇಕಾಗತ್ತೆ. ಹಾಗಾದರೆ ಈ ನಾಗ ಅಂದರೆ ವಿಲ್ಸನ್ ಗಾರ್ಡನ್ ನಾಗ ಇವನು ಇಷ್ಟು ಸುಲಭವಾಗಿ ಬಿಂದಾಸಾಗಿ ಜೈಲಲ್ಲಿದ್ದಾನೆ ಅಂದರೆ ಅಲ್ಲಿರೋರು ಏನು ಮಾಡ್ತಾ ಇದ್ದಾರೆ ರಕ್ಷಣೆಗೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಂಡ. ಮುರಳಿ, ಈಗ ಈ ಫೋಟೋ ವೈರಲ್ ಆದಮೇಲೆ ಸಹಜವಾಗೇನೆ ಪರಪ್ಪನಗ್ರಹಾರ ಜೈಲಿನಲ್ಲಿ ಸ್ವಲ್ಪ ಭದ್ರತೆ ಅನ್ನೋದು ಜಾಸ್ತಿ ಆಗಿರುತ್ತೆ. ಇಂಥ ಆಟಾಟೋಪಕ್ಕೆ ಕಡಿವಾಣ ಹಾಕಿರ್ತಾರೆ. ಅಂಥದ್ರಲ್ಲೂ ಈ ನಾಗ ಹಲ್ಲೆ ಮಾಡ್ತಾನೆ ಅಂತಂದರೆ ಇಡೀ ಜೈಲನ್ನ ತನ್ನ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾನ ಈ ನಾಗ ಅಂತ. ಅರವಿಂದ್, ಖಂಡಿತ. ಯಾಕೆಂದ್ರೆ ಆತ ಯಾವ ರೀತಿ ಇದಾನೆ ಅಂದ್ರೆ ಇಡೀ ಜೈಲನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂಥದ್ದು, ಜೊತೆಗೆ ತಾನು ಹೇಳಿದಂತವ್ರಿಗೆ ತಾನು ಏನು ರಾಜ್ಯ ಸೌಕರ್ಯ ರಾಜ್ಯಾತಿಥ್ಯನ ಕೊಡಬೇಕು ಅಂತ ಹೇಳಿ ಯಾವ ರೀತಿಯಲ್ಲಿ ನಿಯಂತ್ರಣಕ್ಕೆ ಮಾಡ್ತಿದ್ದ ಅದೇ ರೀತಿಯ ನಿಯಂತ್ರಣವನ್ನ ಮುಂದುವರಿಸಿದಾನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು. ಯಾಕಂದ್ರೆ ನಿನ್ನೆ ಮಧ್ಯಾಹ್ನ ಸರಿಸುಮಾರು 3 ಗಂಟೆ ಸಂದರ್ಭದಲ್ಲಿ ಈ ಫೋಟೋ ಏನೋ ಪಬ್ಲಿಕ್ ಟಿವಿಯಲ್ಲಿ ಬಿತ್ತರ ಆಯ್ತು. ಅದಾದ ನಂತರ ಉಳಿದ ಮಾಧ್ಯಮಗಳಲ್ಲೂ ಕೂಡ ಇದೇ ರೀತಿಯ ಫೋಟೋಗಳು ವೈರಲ್ ಆಗ್ತಾ ಇತ್ತು. ವೈರಲ್ ಆದ ಬಳಿಕ ಸಾಮಾನ್ಯವಾಗಿ ಆತನಿಗೆ ಭಯಂಕರವಾದ ಕೋಪ ಇತ್ತು. ಇಲ್ಲಿ ಸುತ್ತಮುತ್ತ ಇದ್ದಂತವ್ರೆ ಈ ರೀತಿಯ ಫೋಟೋವನ್ನ ವೈರಲ್ ಮಾಡಿರುವಂತದ್ದು ಮತ್ತು ವಿಡಿಯೋ ಕಾಲ್ ಅನ್ನ ಧರ್ಮ ಅಂತ ಹೇಳಿ ಆತ ಏನ್ ಮಾಡಿದ್ದ, ಅದನ್ನು ಕೂಡ ಏನೋ ವಿಡಿಯೋ ಕಾಲ್ ಅನ್ನ ಮಾಡಿರ್ತಾನೆ. ಆತ ಸತ್ಯನಿಗೆ ಮಾಡಿದ್ರಿಂದ ಅದು ಕೂಡ ವೈರಲ್ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಯಾರು ಈ ಫೋಟೋವನ್ನ ಕಳಿಸಿದ್ರು ಅಂತ ಹೇಳಿ ಸುತ್ತಮುತ್ತ ಇದ್ದಂತ 15 ಜನ ವಿಚಾರಣಾಧೀನ ಆರೋಪಿಗಳೇನಿದ್ರು ಅವ್ರನ್ನೆಲ್ಲರಿಗೂ ಕೂಡ ತನ್ನ ಬೆಲ್ಟಿನಿಂದ ಹಲ್ಲೆಯನ್ನ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಯಾಕೆಂದ್ರೆ ನಮ್ಗೆ ದ್ರೋಹ ಬಂದಿದ್ದೀರಿ ಅಂತ ಹೇಳಿ ಕೋಪ ಸಾಮಾನ್ಯವಾಗಿ ಬಂದಿದೆ. ಸಾಮಾನ್ಯವಾಗಿ ಬಂದ ಬಳಿಕ ಈ ರೀತಿಯಲ್ಲಿ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಅದ್ರ ಬಗ್ಗೆ ಕೂಡ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ರು ಮತ್ತು ಜೈಲಧಿಕಾರಿಗಳು ಕೂಡ ವಿಚಾರಣೆಯನ್ನ ಮಾಡ್ತಾ ಇರೋದು. ಅದರಿಂದ ನಿನ್ನೆ ಇಡೀ ಘಟನೆ ಬೆಳಕಿಗೆ ಬಂದಾಗ ಜೈಲಿನಲ್ಲಿ ಒಂದು ರೀತಿಯಲ್ಲಿ ಪ್ರಕ್ಷುಬ್ಧ ವಾತಾವರಣ ಇತ್ತು. ಎಲ್ಲಾನು ಕೂಡ ಸಂಪೂರ್ಣವಾಗಿ ನಿಯಂತ್ರಣ ಮಾಡ್ಕೊಂಡು ಬಿಡ್ಬೇಕು, ಎಲ್ಲರನ್ನು ಕೂಡ ಸಂಪೂರ್ಣವಾಗಿ ಸೆಕ್ಯೂರ್ ಅನ್ನ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಅಧಿಕಾರಿಗಳು ಹೋರಾಟವನ್ನ ಮಾಡ್ತಾ ಇದ್ರು. ಅದರ ನಡುವೆಯೂ ಕೂಡ ಈತ ಹಲ್ಲೆಯನ್ನ ಮಾಡಿದಾನೆ ಅಂದ್ರೆ ಜೈಲಾಧಿಕಾರಿಗಳು ಏನ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಅನುಮಾನಗಳು ಉಂಟಾಗ್ತಾ ಇದಾವೆ. ಜೊತೆಗೆ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳುವಂತ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದಾರೆ. ಯಾಕಂದ್ರೆ FIR ಅನ್ನ ಮಾಡ್ಬೇಕಾಗಿರುವಂತದ್ದು ಪೊಲೀಸ್ ಅಧಿಕಾರಿಗಳು. ಅದೇ ಒಳಗಡೆ ಅಧಿಕಾರಿಗಳು ಕೊಟ್ಟಂತ ಮಾಹಿತಿಯನ್ನ ಆಧರಿಸಿ ಹೊರಗಡೆ ಪರಪ್ಪನಗ್ರಹದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡ್ಕೊಳ್ಬೇಕಾಗಿರುತ್ತದೆ. ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಸದ್ಯಕ್ಕೆ ಮಾಹಿತಿಗಳು ಹೊರಗಡೆ ಬರ್ತಾ ಇರೋಂಥದ್ದು. ರೈಟ್, ಥ್ಯಾಂಕ್ ಯು ಮುರಳಿ, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಮೊದಲು FIR ಆಗಬೇಕು, ಮತ್ತೆ ಮತ್ತೊಂದು ಸರ್ತಿ ಈಗ ಅವನಿಗೆ ಇನ್ನೊಂದು ಶಿಕ್ಷೆ ಆಗಬೇಕು. ಪರಪ್ಪನಗ್ರಹಾರ ಜೈಲಿಂದ ದರ್ಶನ್ ವಿಡಿಯೋ ಕಾಲ್ ವಿವಾದ. ರೌಡಿ ಶೀಟರ್ ಸತ್ಯನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ವಿಡಿಯೋ ಕಾಲ್ ರಿಸೀವ್ ಮಾಡಿದ್ದ ರೌಡಿ ಶೀಟರ್ ಸತ್ಯ, ಅವನೇ ಮಾತಾಡಿದ್ದು ದರ್ಶನ್ ಜೊತೆ. ಬ್ಯಾಡ್ರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸವಾಗಿದ್ದಾನೆ ಈ ಆರೋಪಿ ಸತ್ಯ. ಯಾರೋ ಜಾನಿ ಅಲಿಯಾಸ್ ಜನಾರ್ದನ್ ಮಗ ಇವನು ಅಂತ. ಆತನು ಕೂಡ ರೌಡಿ ಶೀಟರೇ. ಧರ್ಮ ಅಂತಕ್ಕಂಥವನು ಪರಪ್ಪನಗ್ರಹಾರ ಜೈಲಿನಲ್ಲಿ ದರ್ಶನ್ ಪಕ್ಕದ ಬ್ಯಾರಕ್ಕಲ್ಲಿ ಇರ್ತಕ್ಕಂಥವನು ವಿಡಿಯೋ ಕಾಲ್ ಮಾಡಿ ದರ್ಶನ್ ಜೊತೆ ಸತ್ಯನಿಗೆ ಮಾತಾಡಿಸ್ತಾನೆ. ಅದನ್ನ ಈತ ರೆಕಾರ್ಡ್ ಮಾಡಿಕೊಂಡು ಫುಲ್ ಅವ್ರ ಕಡೆ ಎಲ್ಲರಿಗೂ ಕಳಿಸಿ, ನೋಡಿ ನಾನು ದರ್ಶನ್ ಜೊತೆ ಮಾತಾಡಿದ್ದೀನಿ ಅಂತ ಫುಲ್ ಬಿಲ್ಡಪ್, ಫುಲ್ ಹವಾ ಮೇಂಟೈನು. ಈಗ ಹೊರಗೆ ಇತ್ತೀಚೆಗಷ್ಟೇ ಇವನು ಬೇಲ್ ತಗೊಂಡು ಹೊರಗೆ ಬಂದಿರೋದು ಸತ್ಯ. ಈಗ ಮತ್ತವನನ್ನು ವಶಕ್ಕೆ ಪಡೆದಿದ್ದಾರೆ. ಯಾಕೆಂದರೆ ಇದು ಇನ್ನೊಂದು ಅಫೆನ್ಸ್ ಆಗುತ್ತೆ. ಒಳಗಡೆ ಇರೋರು ಕಾಲ್ ಮಾಡಿದ್ದಾರೆ, ಅವ್ರ ಹತ್ರ ಮೊಬೈಲ್ ಇದೆ, ಅದು ಒಂದು ತಪ್ಪಾದರೆ ಈತ ರಿಸೀವ್ ಮಾಡಿ ಮಾತಾಡಿರೋದು ಕೂಡ ತಪ್ಪೇ ಆಗುತ್ತೆ. ಈತ ಕಾಲ್ ಮಾಡಿದನೋ ಅಥವಾ ಅಲ್ಲಿಂದನೇ ಕಾಲ್ ಬಂದಿರೋದನ್ನ ರಿಸೀವ್ ಮಾಡಿದನೋ ಒಟ್ಟಾರೆ ತಪ್ಪು. ಜೈಲು ಖೈದಿಗಳೊಂದಿಗೆ ಫೋನ್ ಸಂಭಾಷಣೆ ನಿಷಿದ್ಧ. ಯಾರೇ ಆದರೂ ತಿಳ್ಕೊಳ್ಳಿ, ಜೈಲಿಂದ ಕಾಲ್ ಬಂತು ಅಂತ ಅದನ್ನು ರಿಸೀವ್ ಮಾಡಿ ಮಾತಾಡಲೂಬಾರ್ದು. ಹಾಗಾಗಿ ಈಗ ಸತ್ಯನನ್ನು ವಶಕ್ಕೆ ಪಡೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ.